ಮಾತರಂ ಗೀತೆಗೆ ಕಾಂಗ್ರೆಸ್ ನಾಯಕರಿಂದ ಅವಮಾನದ ವಿಚಾರ. ದೆಹಲಿಯ ಸ್ವಾತಂತ್ರ್ಯೋತ್ಸವದಲ್ಲಿ ವಂದೇ ಮಾತರಂಗೆ ಅವಮಾನದ ಆರೋಪ ಕೇಳಿ ಬರ್ತಾ ಇದೆ. ವಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ನಾಯಕರಿಂದ ಅವಮಾನ. ದೆಹಲಿಯ ಸ್ವಾತಂತ್ರ್ಯೋತ್ಸವದಲ್ಲಿ ವಂದೇ ಮಾತರಂಗೆ ಅವಮಾನದ ಆರೋಪ. ವಂದೇ ಮಾತರಂ ಗೀತೆಗೆ ಅವಮಾನವನ್ನ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬಿಜೆಪಿ. ಬೆಳಗಾವಿಯ ಚನ್ನಮಾರುತದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ. ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರಿಂದ ಮುತ್ತಿಗೆಗೆ ಯತ್ನ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಯತ್ನಿಸಿದ ಕಾರ್ಯಕರ್ತರು ಪೊಲೀಸರ ವಶಕ್ಕೆ. ಪ್ರತಿಭಟನಾಕಾರರನ್ನ ಚನ್ನಮಾರುತದಲ್ಲಿ ತಡೆದು ವಶಕ್ಕೆ ಪಡೆದ ಪೊಲೀಸರು. 20ಕ್ಕೂ ಹೆಚ್ಚು ಅಧಿಕ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ವಶಕ್ಕೆ. ವಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ನಾಯಕರಿಂದ ಅವಮಾನದ ವಿಚಾರದ ಕುರಿತಂತೆ ದೆಹಲಿಯ ಸ್ವಾತಂತ್ರ್ಯೋತ್ಸವದಲ್ಲಿ ವಂದೇ ಮಾತರಂಗೆ ಅವಮಾನದ ಆರೋಪ ಕೇಳಿ ಬರ್ತಾ ಇದೆ. ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಗೆ ಆಸಕ್ತಿ 60 ವರ್ಷದ ಕಾಂಗ್ರೆಸ್ ಕಾಂಗ್ರೆಸ್ ಯಾವ ರೀತಿ ಮನಸ್ಥಿತಿ ಅದಂತ ಅವ್ರ ಇಟ್ಲಿ ಗೋ ಬ್ಯಾಕ್ ಅಂತೇಳಿ ನಾವ್ ಈಗ ಏನ್ ಘೋಷಣೆ ಕೊಡ್ತೇವೆ. ಯಾಕಂದ್ರ ದೇಶದಲ್ಲಿ ವಂದೇ ಮಾತರಂ ಏನ ಘೋಷಣೆ ಅದ ಈಗಿಂದಲ್ಲ, ಸ್ವತಂತ್ರ ಹೋರಾಟ ಪೂರ್ವದಲ್ಲಿ ಮಾಡಿದಂತಹ ಅದೊಂದು ಘೋಷಣೆ. ಪ್ರತಿಯೊಬ್ಬ ಮಾತಿನಲ್ಲಿ ಅವಾಗ ಬರೋದನ್ನ ವಂದೇ ಮಾತರಂ. ಎಲ್ಲರೂ ಒಂದೇ ಆಗಿ ಆ ಹೋರಾಟದಲ್ಲಿ ಭಾಗಿಯಾಗಿ ಸ್ವತಂತ್ರವನ್ನು ಪಡೆದ್ರು ಸಹ ಇಂದಿಗೆ 150 ವರ್ಷಗಳ ಕಳೆದ್ರು ಈ ವಂದೇ ಮಾತರಂ ಒಪ್ಕೋತಾ ಇಲ್ಲ ಅಂದ್ರ ಇಟ್ಲಿಗೆ ಅವ್ರು ಹೋಗಬೇಕನ್ನೋದು ಮನಸ್ಥಿತಿ. ಬ್ರಿಟಿಷರು ಮೊದಲು ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಬ್ರಿಟಿಷರ ನಂತರ ಯಾರು ವಿರೋಧ ಪಕ್ಷದ ಕಾಂಗ್ರೆಸ್ ದವರ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕ ಈಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಗೆ ಮುತ್ತಿಗೆ ಹಾಕುವಂತ ಈಗ ಹೊರಡ್ತಾ ಇದ್ದೇವೆ. ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ಮುಂದಾಗಬೇಕು. ಆ ಕಾಂಗ್ರೆಸ್ ಪಕ್ಷದ ಎದುರು ನಿಂತು ನಾವು ಧರಣಿ ಮಾಡುವಂತ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದೇವೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಯಾವ ರೀತಿ ಮನಸ್ಥಿತಿ ಅದಂತ ಅವ್ರ ಇಟ್ಲಿ ಗೋ ಬ್ಯಾಕ್ ಅಂತೇಳಿ ನಾವ್ ಈಗ ಏನ್ ಘೋಷಣೆ ಕೊಡ್ತೇವೆ. ಯಾಕಂದ್ರ ದೇಶದಲ್ಲಿ